2 ತಿಂಗಳಾಯ್ತು ಸರ್. 2 ತಿಂಗಳಾಯ್ತು. ಅದಕ್ಕಿಂತ ಮುಂಚೆ ಬರ್ತಿತ್ತು? ಅದಕ್ಕಿಂತ ಮುಂಚೆ ಬರ್ತಿತ್ತು. ಹೌದು ಅಂದರೆ ಸರ್ ಹಾಕಿಲ್ಲ ಇನ್ನು ವೋಟರ್ ಐ ಡಿ ಡಾಕ್ಯುಮೆಂಟ್ ಕೊಡಿ, ಅರ್ಜಿ ಹಾಕೋದು ಬೇಡ ಅಂತ ತಾವೇನು ಹೇಳ್ತೀರಿ? ನೋಡ್ಬೇಕು ಸರ್, ಏನು ಹೇಳೋಕ್ಕಾಗಲ್ಲ. ನೋಡ್ಬಿಟ್ಟು ಏನು ಬರ್ತದೆ ನ್ಯೂಸ್ನಾಗ ನೋಡ್ಬಿಟ್ಟು ಮಾಡ್ಬೇಕಷ್ಟೇ. ವೋಟರ್ ಐ ಡಿ ಕೊಡಿ ಅಂದರೆ ವೋಟರ್ ಐ ಡಿ ಕೊಡ್ತೀವಿ, ಅರ್ಜಿ ಹಾಕಂದ್ರೆ ಅರ್ಜಿ ಹಾಕ್ತೀವಿ ಅಷ್ಟೇ. ಹೊಸ್ದಾಗಿ ಮಾಡೋದೇನು ಬೇಡಿ ಸರ್, ಹೊಸ್ದಾಗಿ ಎದ್ರಿಗೋಸ್ಕರ ಮಾಡಬೇಕು. 5 ವರ್ಷ ಏನು ಹೇಳಿದ್ರೆ 5 ವರ್ಷ ಏನು ನಡೆದಿದೆ ಅದೇ ಮಾಡಲಿ, ಅದಕ್ಕೆ ಬಿಟ್ಟು ಏನು ಬೇಕಾಗಿಲ್ಲ. ಹೊಸ್ದಾಗಿ ಕಾನೂನು ಈಗ DKC ಹೊಸ್ದಾಗಿ ಬಂದನದು ಹೊಸ್ದಾಗಿ ಮಾಡ್ಬೇಕಂತೇನಿಲ್ಲ, ರೂಲ್ಸ್ ಏನಿಲ್ಲಲ್ಲ. ಸಿದ್ದರಾಮಯ್ಯ ಏನು ಮಾಡೋಣ 5 ವರ್ಷ ತನಕ ಅದೇ ಮಾಡಲಿ ಕಂಟಿನ್ಯೂ, ಏನು ಸಮಸ್ಯೆ ಆಗಲ್ಲ ಸರ್. ಕೆಲವ್ರಿಗೆ ಸಮಸ್ಯೆ ಆಗ್ತದೆ, ಕೆಲವ್ರಿಗೆ ಸಮಸ್ಯೆ ಆಗಲ್ಲ. ಅವರು ಬೇಕಾಗ್ಲಾರ್ದವ್ರಿಗೆ ಸಮಸ್ಯೆ ಆಗ್ತದೆ, ಬೇಡದವರಿಗೆ ಸಮಸ್ಯೆ ಆಗಲ್ಲ. ಎಲ್ಲ ನಮ್ಮ ಬಡ್ರದ್ದು ತಿಂದು ಎಲ್ಲ ಯಾರಾದರೂ ಅಷ್ಟೇ, ಸಿದ್ದರಾಮಯ್ಯ ಆದ್ರೆ ಅಷ್ಟೇ, ಯಾರಾದ್ರೂ ಅಷ್ಟೇ. ಬಡ್ರ ಹೊಟ್ಟೆ ಮ್ಯಾಗ ಬಡಿತಾರೆ ಹೊರತು ದೌಳರು ಯಾರು ಸಾಯಲ್ಲ, ಬಡ್ರ ಸಾಯ್ತಾರೆ ಅಷ್ಟೇ. ಅದಕ್ಕೆ ಬಿಟ್ಟು ಏನೈತೆ ಸರ್, ಕೊಟ್ಟರು ಅವ್ರು ಇಷ್ಟ, ಕೊಡ್ಲಿಕ್ಕರು ಅವ್ರು ಇಷ್ಟ. ಆ ದುಡ್ಡಿನಗೋಸ್ಕರ ಏನೋ ನಾವೇನು ಇದು ಮಾಡ್ತಾ ಇಲ್ಲಲ್ಲ, ಬೇಕೆ ಅಂತೇನಿಲ್ಲ. ನಾವು ಕೊಟ್ಟರು ದುಡಿಬೇಕು, ಕೊಡ್ಲಿಕ್ಕೂ ದುಡಿಬೇಕು ಸರ್. ಅವ್ರು ಏನು ಹೇಳ್ತಾರೋ ನೋಡಬೇಕು, ನಾವು ನಿರ್ಧಾರ ಮಾಡೋಕ್ಕಾಗಲ್ಲ. ನಮ್ಮ ಅಭಿಪ್ರಾಯ ಏನಿಲ್ಲ ಸರ್, ಅವ್ರು ಕೊಟ್ಟರೆ ಎಷ್ಟು ಬಿಟ್ಟರೆ ಎಷ್ಟು ಅಷ್ಟೇ. 3 ತಿಂಗಳಿಂದ ಬಂದಿಲ್ಲ. ಅರ್ಧದಿಂದ ಬರ್ತಾಯಿತ್ತು. ಎಲ್ಲಿಗೆ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲೇ ಕೊಡ್ತೀವಿ. ಹಿಂಗೆ ಹೆಂಗೆ ಬರ್ತಿತ್ತು ಹಂಗೆ ಕೊಡಿ ಅನ್ನೋದು. 3 ತಿಂಗಳು ಅದೇ ಯಾಕೆ ಬಂದಿಲ್ಲ ಅಂದರೆ ಇವ್ರು ಇಳಿದ್ಬಿಟ್ಟು ಅವ್ರನ್ನ ಹತ್ತಿಸ್ಕೊಂಡ್ರಲ್ಲ, ಅದಕ್ಕೆ ಬಂದಿಲ್ವೇನೋ ಯಾರೋ ಗೊತ್ತು. ಹಾಂ, ಬರ್ತದೋ ಬಿಡ್ತದೋ ಅವ್ರಿಗೆ ಸೇರಿದ್ದು. ನಾವು ಕೇಳೋದು ಕೇಳ್ತಾ ಇದ್ದೀವಿ. ಆದ್ರೆ ಈಗ ಎಲ್ಲರಿಗೂ ಹೇಳ್ದಂಗೆ ತಾನೇ ಅಲ್ಲವಲ್ಲಪ್ಪ ನಮಗೂ ಹೇಳೋದು. ಎಲ್ಲರೂ ಏನು ಮಾಡ್ತಾರೋ ಅದನ್ನೇ ಮಾಡಬೇಕು. ಹಾಂ, ದುಡ್ಡು ಇಲ್ಲ ಕಾಸು ಇಲ್ಲ ಕಣಪ್ಪ ನಮ್ಗೆ. ನಮ್ಮ ತಿಂಗಳಿಗೆ 5 ವರ್ಷ ಆಯಿತು. ಇಲ್ಲ ಬರ್ತಿಲ್ಲ, 2 ತಿಂಗಳಿಂದ ಬರ್ತಾರೆ. ವೋಟರ್ ಐ ಡಿ ಡಾಕ್ಯುಮೆಂಟ್ಸ್ ಕೊಡೋಕೆ ಈಗ ಅವ್ರು ಕೇಳಿದಾಗ ನಾವು ಕೊಡಲೇಬೇಕಲ್ವಾ. ಹಂಗೆ ಮಾಡಿದ್ರೆ ಆಗ್ತದೆ ಸರ್. ಈಗ ಯಾಕಂದರೆ ಈಗ ಮೊದಲ ಅದು ಬರ್ತಿತ್ತಲ್ವಾ, ಅದು ಹಂಗೆ ರನ್ನಿಂಗಲ್ಲಿ ಇದ್ದರೆ ಅದು ಒಂಥರ ಚೆನ್ನಾಗಿರ್ತಿತ್ತು. ಈಗ ಮತ್ತೆ ಎಳೆದಾಡಬೇಕು ಅಷ್ಟು. ಸಮಸ್ಯೆಗಳು ಕೆಲಸಗಳಿಗೆ ಹೋಗ್ತೀವಿ, ಎಷ್ಟೊತ್ತು ಬರ್ತೀವಿ ಗೊತ್ತಾಗಲ್ಲ. ಅದು ತಗೊಂಡೋಗಿ ನಿಂತ್ಕೋಬೇಕು, ಕ್ಯೂ ತುಂಬ ಹಿಂಸೆ ಆಗುತ್ತೆ ಸರ್. 2 ತಿಂಗಳಾಯ್ತು ಸರ್. ಅದಕ್ಕಿಂತ ಮುಂಚೆ ಬರ್ತಿತ್ತು. ಹೌದು ಅಂದರೆ ಸರ್ ಹಾಕಿಲ್ಲ ಇನ್ನು ವೋಟರ್ ಐ ಡಿ ಡಾಕ್ಯುಮೆಂಟ್. ಅರ್ಜಿ ಹಾಕೋದು ಬೇಡ ಅಂತ ತಾವೇನು ಹೇಳ್ತೀರಿ? ನೋಡ್ಬೇಕು ಸರ್, ಏನು ಹೇಳೋಕ್ಕಾಗಲ್ಲ. ನೋಡ್ಬಿಟ್ಟು ಏನು ಬರ್ತದೆ ನ್ಯೂಸ್ನಾಗ ನೋಡ್ಬಿಟ್ಟು ಮಾಡ್ಬೇಕಷ್ಟೇ. ವೋಟರ್ ಐ ಡಿ ಕೊಡಿ ಅಂದರೆ ವೋಟರ್ ಐ ಡಿ ಕೊಡ್ತೀವಿ, ಅರ್ಜಿ ಹಾಕಂದ್ರೆ ಅರ್ಜಿ ಹಾಕ್ತೀವಿ ಅಷ್ಟೇ. ಹೊಸ್ದಾಗಿ ಮಾಡೋದೇನು ಬೇಡಿ ಸರ್, ಹೊಸ್ದಾಗಿ ಎದ್ರಿಗೋಸ್ಕರ ಮಾಡಬೇಕು. 5 ವರ್ಷ ಏನು ಹೇಳಿದ್ರೆ 5 ವರ್ಷ ಏನು ನಡೆದಿದೆ ಅದೇ ಮಾಡಲಿ, ಅದಕ್ಕೆ ಬಿಟ್ಟು ಏನು ಬೇಕಾಗಿಲ್ಲ. ಹೊಸ್ದಾಗಿ ಕಾನೂನು ಈಗ DKC ಹೊಸ್ದಾಗಿ ಬಂದನದು ಹೊಸ್ದಾಗಿ ಮಾಡ್ಬೇಕಂತೇನಿಲ್ಲ, ರೂಲ್ಸ್ ಏನಿಲ್ಲಲ್ಲ. ಸಿದ್ದರಾಮಯ್ಯ ಏನು ಮಾಡೋಣ 5 ವರ್ಷ ತನಕ ಅದೇ ಮಾಡಲಿ ಕಂಟಿನ್ಯೂ, ಏನು ಸಮಸ್ಯೆ ಆಗಲ್ಲ ಸರ್. ಕೆಲವ್ರಿಗೆ ಸಮಸ್ಯೆ ಆಗ್ತದೆ, ಕೆಲವ್ರಿಗೆ ಸಮಸ್ಯೆ ಆಗಲ್ಲ. ಅವರು ಬೇಕಾಗ್ಲಾರ್ದವ್ರಿಗೆ ಸಮಸ್ಯೆ ಆಗ್ತದೆ, ಬೇಡದವರಿಗೆ ಸಮಸ್ಯೆ ಆಗಲ್ಲ. ಎಲ್ಲ ನಮ್ಮ ಬಡ್ರದ್ದು ತಿಂದು ಎಲ್ಲ ಯಾರಾದರೂ ಅಷ್ಟೇ, ಸಿದ್ದರಾಮಯ್ಯ ಆದ್ರೆ ಅಷ್ಟೇ, ಯಾರಾದರೂ ಅಷ್ಟೇ. ಬಡ್ರ ಹೊಟ್ಟೆ ಮ್ಯಾಗ ಬಡಿತಾರೆ ಹೊರತು ದೌಳರು ಯಾರು ಸಾಯಲ್ಲ, ಬಡ್ರ ಸಾಯ್ತಾರೆ ಅಷ್ಟೇ. ಅದಕ್ಕೆ ಬಿಟ್ಟು ಏನೈತೆ ಸರ್, ಕೊಟ್ಟರು ಅವ್ರು ಇಷ್ಟ, ಕೊಡ್ಲಿಕ್ಕರು ಅವ್ರು ಇಷ್ಟ. ಆ ದುಡ್ಡಿನಗೋಸ್ಕರ ಏನೋ ನಾವೇನು ಇದು ಮಾಡ್ತಾ ಇಲ್ಲಲ್ಲ, ಬೇಕೆ ಅಂತೇನಿಲ್ಲ. ನಾವು ಕೊಟ್ಟರು ದುಡಿಬೇಕು, ಕೊಡ್ಲಿಕ್ಕೂ ದುಡಿಬೇಕು ಸರ್. ಅವ್ರು ಏನು ಹೇಳ್ತಾರೋ ನೋಡಬೇಕು, ನಾವು ನಿರ್ಧಾರ ಮಾಡೋಕ್ಕಾಗಲ್ಲ. ನಮ್ಮ ಅಭಿಪ್ರಾಯ ಏನಿಲ್ಲ ಸರ್, ಅವ್ರು ಕೊಟ್ಟರೆ ಎಷ್ಟು ಬಿಟ್ಟರೆ ಎಷ್ಟು ಅಷ್ಟೇ. 3 ತಿಂಗಳಿಂದ ಬಂದಿಲ್ಲ. ಅರ್ಧದಿಂದ ಬರ್ತಾಯಿತ್ತು. ಎಲ್ಲಿಗೆ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲೇ ಕೊಡ್ತೀವಿ. ಹಿಂಗೆ ಹೆಂಗೆ ಬರ್ತಿತ್ತು ಹಂಗೆ ಕೊಡಿ ಅನ್ನೋದು. 3 ತಿಂಗಳು ಅದೇ ಯಾಕೆ ಬಂದಿಲ್ಲ ಅಂದರೆ ಇವ್ರು ಇಳಿದ್ಬಿಟ್ಟು ಅವ್ರನ್ನ ಹತ್ತಿಸ್ಕೊಂಡ್ರಲ್ಲ, ಅದಕ್ಕೆ ಬಂದಿಲ್ವೇನೋ ಯಾರೋ ಗೊತ್ತು. ಹಾಂ, ಬರ್ತದೋ ಬಿಡ್ತದೋ ಅವ್ರಿಗೆ ಸೇರಿದ್ದು. ನಾವು ಕೇಳೋದು ಕೇಳ್ತಾ ಇದ್ದೀವಿ. ಆದ್ರೆ ಈಗ ಎಲ್ಲರಿಗೂ ಹೇಳ್ದಂಗೆ ತಾನೇ ಅಲ್ಲವಲ್ಲಪ್ಪ ನಮಗೂ ಹೇಳೋದು. ಎಲ್ಲರೂ ಏನು ಮಾಡ್ತಾರೋ ಅದನ್ನೇ ಮಾಡಬೇಕು. ಹಾಂ, ದುಡ್ಡು ಇಲ್ಲ ಕಾಸು ಇಲ್ಲ ಕಣಪ್ಪ ನಮ್ಗೆ. ನಮ್ಮ ತಿಂಗಳಿಗೆ 5 ವರ್ಷ ಆಯಿತು. ಇಲ್ಲ ಬರ್ತಿಲ್ಲ, 2 ತಿಂಗಳಿಂದ ಬರ್ತಾರೆ. ವೋಟರ್ ಐ ಡಿ ಡಾಕ್ಯುಮೆಂಟ್ಸ್ ಕೊಡೋಕೆ ಈಗ ಅವ್ರು ಕೇಳಿದಾಗ ನಾವು ಕೊಡಲೇಬೇಕಲ್ವಾ. ಹಂಗೆ ಮಾಡಿದ್ರೆ ಆಗ್ತದೆ ಸರ್. ಈಗ ಯಾಕಂದರೆ ಈಗ ಮೊದಲ ಅದು ಬರ್ತಿತ್ತಲ್ವಾ, ಅದು ಹಂಗೆ ರನ್ನಿಂಗಲ್ಲಿ ಇದ್ದರೆ ಅದು ಒಂಥರ ಚೆನ್ನಾಗಿರ್ತಿತ್ತು. ಈಗ ಮತ್ತೆ ಎಳೆದಾಡಬೇಕು ಅಷ್ಟು. ಸಮಸ್ಯೆಗಳು ಕೆಲಸಗಳಿಗೆ ಹೋಗ್ತೀವಿ, ಎಷ್ಟೊತ್ತು ಬರ್ತೀವಿ ಗೊತ್ತಾಗಲ್ಲ. ಅದು ತಗೊಂಡೋಗಿ ನಿಂತ್ಕೋಬೇಕು, ಕ್ಯೂ ತುಂಬ ಹಿಂಸೆ ಆಗುತ್ತೆ ಸರ್.